बीजापुर से एक बड़ी खबर सामने आ रही है। बीजापुर में गणपति मंदिर, सेवालाल मंदिर और बंजारा समाज के धर्मगुरुगढ़ की समाधि को गिराने के मुद्दे पर किसानों ने जोरदार विरोध दर्ज किया है। इस मामले को लेकर जय जवान जय किसान जय भारत माता रैत संगठन के नेतृत्व में आज प्रशासन को मनवी दिया गया। संगठन की ओर से डीसी, सीएम सिद्धरामैया, डिप्टी सीएम डीके शिव कुमार, होम मिनिस्टर डॉक्टर जी परमेश्वर, बीजापुर लोकायुक्त एसपी और केडीपी अधिकारी बेलगाम को लिखित रूप में अपना आक्रोश व्यक्त करते हुए तुरंत कार्रवाई की मांग की गई। इस दौरान कर्नाटक राज्याध्यक्ष मोतीराम चौहान, मराठा समाज के धर्मगुरुगढ़ के राज्याध्यक्ष रवि महाराज, राज्य संचालक पार्वती कट्टीमनी, जिला गौरव अध्यक्ष शंकर यल्लप्पा यकुंडी, महिला जिला अध्यक्ष मालनवी शेख, टिकोटा तालुका अध्यक्ष सकाराम, सिटी गौरव अध्यक्ष अनुभाई और सिटी अध्यक्ष काशाबाई सहित कई पदाधिकारी मौजूद रहे। सभी ने एक ही सुर में कहा कि धार्मिक स्थल और सामाजिक आस्था के केंद्र को गिराना सही नहीं किया जाएगा। बंजारा समाज के धर्मगुरुगढ़ की समाधि को लेकर लोगों में गहरी नाराजगी देखी गई। इस मौके पर जय जवान जय किसान जय भारत माता रैत संगठन के राज्याध्यक्ष मोतीराम चौहान और अशोक लक्ष्मण राठौड़ ने मीडिया से बात करते हुए कहा कि अगर जल्द से जल्द उचित कार्रवाई नहीं हुई तो आंदोलन को और तेज किया जाएगा। फिलहाल प्रशासन की तरफ से इस मामले पर क्या कदम उठाया जाएगा, इस पर सबकी नजरें टिकी हुई है। ಇವ್ರು ಹೋಗಿ ಮನವಿ ಕೊಟ್ಟಾರ್ರಿ ಅಲ್ಲಿ ಮನವಿ ಕೊಟ್ರೆ ಇದು ನಮ್ ಗುಡಿಗಳು ಬೆಳೆಸ್ಬೇಡ್ರಿ, ನಾವು ನಮ್ಗೆ ಆರ್ಡರ್ ಏನಾಗೈತ್ರಿ, ನಿಮ್ದು ಏನ್ರಿ ಟ್ಯಾಕ್ಸ್ ಕಮ್ಮಿ ಇದ್ರು ನಾವು ಟ್ಯಾಕ್ಸ್ ತುಂಬ್ತೀವಿ ಅಂತ, ಕರೆಂಟ್ ಬಿಲ್ ತುಂಬ್ಯಾರ, ನೀರಿನ ಬಿಲ್ ತುಂಬ್ಯಾರ, ಎ ಟು ಜೆಡ್ ಇವ್ರು ಮಾಡ್ಕೊಂಡ್ ಬಂದಾರಿ. ಯಾವ ಪಂಚಾಯತಿ ಇಲ್ರಿ ಸರ್, ಕೇಳಿದ್ರಿ ಸರ್. ಹಾ, ಮತ್ ಅವ್ರ ಏನ್ ಮಾಡಾರ, ಎಲ್ಲಾನು ಮಾಡಿದ್ರಿ. ಅವ್ರಿಗೆ ಮತ್ ಅವ್ ಇಲ್ಲಿ ಲೋಕಲ್ ಜನ ಏನ್ ಮಾಡ್ತಾರ, ಅವ್ರಿಗೆ ಬೇಯ್ತಾರ. ಮಗನ ನೀ ಕಾಣದ್ರೆ ಇವ್ ಕದ್ದು ಮುಚ್ಚಿ ಓಡಾಡ್ತಾ ಇದ್ದಾನೆ. ಈಗ ಏನು ಉದ್ಯಮ ಮಾಡಿ ಅಂತ ಹೇಳಿ ಅಲರ್ಟ್ ಆಗಿದ್ದ ಜನ ಅರ್ಧ ಎಕರೆ 95 ಆಗಿ ಅಲರ್ಟ್ ಆಗಿ ಎಲ್ಲಾನೇ ಇವ್ರು ಕೆಲಸ ಸ್ಟಾರ್ಟ್ ಮಾಡಿದ್ರು. ಇವ್ರು ಮಾಡ್ಯಾರ್ರಿ, ರಗಡ್ ಇಲ್ಲೇ ಮನಿಗಳು ಕಟ್ಟ್ಯಾರ್ರಿ. 80 ಜಾಗ ಐತಿ, ಗೋಡಾನ್ ಐತಿ ಸರ್. ಆಮೇಲೆ ಬಿಲ್ ಕಟ್ಟಿದೆ ವಾಪಸ್ ಅವ್ರಿಗೆ ಬೇರೆ ಅವ್ರಿಗೆ ಮಾಡಿವಿ ಅಂತಾರ್ರಿ. ಅವ್ರ ದಾಖಲೆ ಬಿ ಕೊಡ್ತಾ ಇಲ್ರಿ ನಮ್ಗೆ. ಮತ್ತವ್ರು ಮಾಡಿ ಇವ್ರೆಲ್ಲ ಮಾಡ್ಲಿಲ್ಲ ಅಂತ ಹೇಳಿ ರದ್ದುಪಡಿಸಿ ಇನ್ನೊಬ್ಬರಿಗೆ ಅಲಾಟ್ ಮಾಡಿದಾರ. ಮನೆಗಳು ಐತಿ, ರೆಡಿ ಮಾಡ್ತಿದ್ರು. ಇವರೆಲ್ಲ ಬೋರ್ ಹಾಕ್ಯಾರ, ಮೋಟರ್ ಅದು 95 ಆಯ್ತು. ಇದು ಸ್ವಲ್ಪ ಗಂಭೀರ ವಿಷಯ ಐತಿ. ಯಾಕಂದ್ರೆ ಮಹಾರಾಜ ಸಮಾಧಿ ಸುಧಾ ಕಿತ್ತೋಗ್ದಾರ್ರಿ, ಗಣಪತಿ ಗುಡಿ ಕಿತ್ತೋಗ್ದಾರ್ರಿ. ಅದು ಕೇಳಿನವ್ರು ಇಲ್ರಿ, ಇಲ್ಲಿ ಒಂದ್ ಇಂಜಿನಿಯರ್ ಅದಾನ್ರಿ, ಕಂಪೌಂಡ್ ಕಟ್ಟ್ಯಾನ್ರಿ ಈಗ ಆಲ್ರೆಡಿ. ಅದು ಕೂಡ್ಲೆ ಅದು ಬಂದ್ ಮಾಡಿಸ್ಬೇಕ್ರಿ. ಯಾಕಂದ್ರೆ ಜಾಗ ಸರ್ಕಾರದಿಂದ ಇವ್ರಿಗೆ ಅಂದ್ರೆ ಇವ್ರು ಟ್ಯಾಕ್ಸ್ ಕಟ್ಟಂಗಿಲ್ಲ ಅಂದ್ರೆ ಇದು ಮಾಡಂಗಿಲ್ಲ ಅಂದ್ರೆ ಅವ್ರಿಗೆ ಮಾಡ್ರಿ, ನಮ್ ಏನು ಅಭ್ಯಂತರ ಇಲ್ಲ. ಇವ್ರು ಎಲ್ಲಾನೇ ಕಟ್ತೀನಿ ಎಲ್ಲ ಆಗೈತ್ರಿ. ಎಸಿದಿನ್ ಜನರಲ್ ಅವ್ರಿಗೆ ಆಗ್ಲಕ್ ಚಾನ್ಸ್ ಇಲ್ರಲ್ಲ. ಸರ್ಕಾರ ಮುಂದೆ ನಮ್ಗೆ ಹೇಳ್ಯಾರ್ರಿ, ಮನಿ ಎಸಿದವ್ರ ಜಮೀನ್ ಇದ್ರ ನೀವು ಇವ್ರಿಗೆ ಜನರಲ್ ಅವ್ರಿಗೆ ಅಲೌಟ್ ಮಾಡಬಾರ್ದು, ಜನರಲ್ ಕೊಟ್ಟವ್ರಿ. ಅದು ಹೆಂಗ ಆಗ್ತಾವ್ರಿ? ಮತ್ತೊಂದು ಆದೇಶ ಕೊಡ್ರಿ, ತೋರಿಸ್ರಿ ಅಂದ್ರೆ ಬರ್ರಿ ಅದಾರು. ಮತ್ತ ಇನ್ನೊಂದು ವಿಷಯ, ಇದು ಇಂಡಿ ತಹಸೀಲ್ದಾರ್ ಆಫೀಸ್ ಸರ್ಕಾರದಿಂದ ಏನ್ ಆದೇಶ ಆಗೈತಿ ಅಂದ್ರೆ ಹಾದಿ ಇಲ್ಲ ಅಂದ್ರೆ ತಹಸೀಲ್ದಾರ್ಗೆ ಆರ್ಡರ್ ಕೊಟ್ಟಿದ್ರಿ. ಪ್ರತಿಯೊಂದ್ ಸಾರಿ ಮೀಟಿಂಗ್ ಬೆಳಗಾವ್ ಆಗ್ಲಿ ಬೆಂಗಳೂರು ಆಗ್ಲಿ ನಮ್ಗೆ ಕರೆಸ್ಟೇಷನ್ ಮೀಟಿಂಗ್ ಆಗೈತಿ. ಅಂದ್ರೆ ಬಿ ಇಂಡಿ ಒಳಗೆ ಹಲವಾರು ರೈತರಿಗೆ ಹಾದಿ ತುಂಬಾ ಸಮಸ್ಯೆ ಐತ್ರಿ. ಇವ್ರ ಸೀಟ್ ಒಳಗೆ ಇದ್ರೆ ಎಲ್ಲ ಇದ್ರೆ ಮಾಡ್ಕೊಡಿ, ಕೋರ್ಟಿಗೆ ಹೋಗ್ರಿ ಅಷ್ಟೇ. ಅದು ತಹಸೀಲ್ದಾರ್ ಮಾಡಬೇಕು, ಅದನ್ನ ವ್ಯವಸ್ಥೆ ಮಾಡ್ಕೊಡ್ರಿ. ರಸೀಟ್ ಹಾಕೊಂಡ್ ಬಂದ್ಬೇಕು, ಹೋಗ್ರಿ ರಸೀಟ್ ಹಾಕೊಂಡೆಲ್ಲ ಬಂದ್ಬಿಟ್ಟು ನಮಸ್ಕಾರ. ಇವತ್ತೇನಪ್ಪಾ ಅಂದ್ರ ಒಂದ್ ಧರ್ಮ ಗುರುಗಳ ಸಮಾಧಿ ಸುಧಾ ಇಡ್ತಾ ಇಲ್ಲ ಈ ಬಿಜಾಪುರ ಜಿಲ್ಲೆ ಒಳಗೆ. ಯಾವ ರೀತಿ ಆ ವ್ಯವಹಾರಗಳು ನಡೀತಾ ಇದಾವ ಅಂದ್ರ, ಒಬ್ಬ ಬಂಜಾರ ಸಮಾಜದವನಿಗೆ ಒಂದ್ ಏನು ನಮ್ಮ KIDB ಜಾಗ ನಮ್ಗ ಆಗ್ಲಿ ಅತ್ಕಿಸಿ ಅವ್ರು ಒಂದ್ ಅರ್ಜಿ ಹಾಕಿರ್ತಾರ 95 ಒಳಗ್ ಸ್ಯಾಂಕ್ಷನ್ ಆಗಿ SC ಕೋಟಾದಾಗ ಎಲ್ಲ ಅವ್ರಿಗೆ ಬಂದ ಆದ್ಮೇಲೆ ಅವ್ರು ಏನ್ ಮುಂದ್ ಏನಾಗ್ತಾ, ಇಲ್ಲಿ ಎಲ್ಲಾರ ದೊಡ್ಡ ದೊಡ್ಡ ಲೀಡರ್ಗಳು ಸೇರಿ ಅನೇಕ ಡಾನ್ಗಳು ಸೇರಿ ಏನ್ ದಬ್ಬಾಣಿಕೆ ಮಾಡಿ ಇವತ್ತ ರೈತರಿಗೆ ಅನ್ಯಾಯ ಮಾಡಿ ಒಂದು ಸೇವಾಲಾಲ್ ಗುಡಿ, ಒಂದು ಗಣಪತಿ ಗುಡಿ ಹೇಳ್ತಿರ್ಲ ದೊಡ್ಡ ಹಾಸಿಗೆ ಇಲ್ಲಿ ಎಲ್ಲ ಲೀಡರ್ಗಳು ನಾ ಹಿಂದೂವಾದಿ, ನಾ ಆ ವಾದಿ, ನಾ ಜಾತಿವಾದಿ, ನಾ ಈ ವಾದಿ ಅಂತ ಹೇಳ್ತಿರ್ಲ.
ಒಂದು ಶಿವಲಾಲ್ ಗುಡಿ ಒಂದು ಮಹಾರಾಜ್ ಸಮಾಧಿ ಕಟ್ಟಿದ್ ಸುಧಾ ಕಿತ್ ಒಗ್ದಾರ ಅಲ್ಲಿ ಹೋಗಿ ನೋಡ್ರಿ ಅಲ್ಲಿ ಜಾಗ ಏನ್ ಅವಸ್ಥೆ ಇದು ಪರಿಸ್ಥಿತಿ ಆಗೈತಿ. ಅವ್ರು ಕಟ್ಟಿದ ಮನಿ ಬೋರ್ವೆಲ್ ಹಾಕಿದ ಎಲ್ಲಾನೇ ಲಂಚ ತಗೊಂಡ ಲೋಕಾಯುಕ್ತರಿಗೆ ಸುಧಾ ಹಾಕಿದೈತಿ. ಲಂಚ ತಗೊಂಡ್ ಗೆಸಿ ಅವ್ರಿಗೆ 5 ಲಕ್ಷ ಪಾರ್ಟಿಗೆ ನಾ ಫೋನ್ ಮಾಡಿದ್ದೀನಿ. ಸುನಿಲ್ ಕೋಳಿ ಏನೋ ಸರ್, ಆ ಸುನಿಲ್ ಕೋಳಿ ಅವ್ರಿಗೆ ಫೋನ್ ಮಾಡಿ ನಾ ಇಲ್ರಿ ನಾ ಕೇಳಿ ಅವ್ರಿಗೆ 5 ಲಕ್ಷ ರೂಪಾಯಿ ಹಣ ಕೊಟ್ಟಿನಿ ನಾ ಮಾಡ್ಕೊಟ್ಟಿನಿ ಅಂತ ನಾವ ನೋಡ್ರಿ. ಏನು ಇಲ್ಲ ಅಂದ್ರ ಒಂದ್ 8 ದಿನ 10 ಕೋಟಿ ರೂಪಾಯಿ ಜಾಗ ಐತಿ ಅದು. ಈಗ ಸದ್ಯದಲ್ಲಿ 95 ಇವ್ರು ದುಡ್ಡು ಕೊಟ್ಟು ಕೇಸಿ ಎಸಿದವ್ರಿಗೆ ಆರ್ಡರ್ ಆಗಿದ್ ಜಾಗ ಜನರಲ್ ದವ್ರಿಗೆ ಹೆಂಗ ಆಗ್ತಾವ? ಯಾ ಕಾನೂನು ಒಳಗ ಐತಿ ಎಸಿದ್ ಆಗಿದ್ ಜನರಲ್ ದವ್ರಿಗೆ ಆಗ್ತಾವ ಕೇಸಿ? ಇವ್ರ ಪರವಾಗಿ ಮಾತಾಡಕ್ ಬರ್ಬೇಕು ಈಗ ರಾಜಕೀಯದವ್ರು. ಹೇಳ್ತಿರ್ಲ ದೊಡ್ಡ ಹಾಸ್ಕಿಗೆ ನಾ ಹಿಂಗ ಅಂತ ಕೇಸಿ ಅವ ಸತತ್ 1 ವರ್ಷ ತಿರ್ಗಾಡ್ಯಾನೀಗ. 1 ವರ್ಷ ಒಳಗ ಅವನಿಗ ಇವತ್ತಿನ ತನಕ ಎಲ್ಲಿ ನ್ಯಾಯ ಸಿಗ್ಲಾರ್ದಾಗ ಯಾರೇ ಹೇಳ್ಯಾರ ಕೇಸಿ ನಮ್ಗ ಏನ್ ನಮ್ ಸಂಘಟನೆ ಸದಸ್ಯ ಇಲ್ಲ ಪಾಪ ಅವ ಅಳ್ಕೊಂಡ್ ಬಂದವ. ನಾ ಸಾಯ್ತೀನ್ರಿ ಈಗ ಕೇಸಿ ಹೇಳ್ದವ. ನೋಡಪ್ಪ ನೀ ಸಾಯಿ ಬೇಡ ನೋಡ ನನ್ಗೆ ಆಸ್ತಿ ಬೇಡ ಏನು ಬೇಡ ನನ್ ತಂದೆದ ಸಮಾಧಿ ಉಳಿಸ್ರಿ ಅಂತನವ. ನನ್ ತಂದೆ ಸಮಾಧಿ ಐತಿ ವಾವಿ ಧರ್ಮ ಗುರುಗಳಾಗಿ ಶಿವಲಾಲ್ ಪೂಜಾರಿ ಆಗಿ ಗಣಪತಿ ಪೂಜಾರಿ ಆಗಿ ಏನ್ರೆ ಸಮಾಜಕ್ಕೆ ಒಳ್ಳೆ ಆಗ್ಲಿ ಅಂತ ಇರ್ತಾರ. ನೋಡ್ರಿ ಇವತ್ತು ಒಬ್ರೇ ಯಾರೇ ಸ್ವಾಮೀಜಿ ಬಂದ ನೋಡ್ರಿ ಮರಾಠ ಸಮಾಜದ ಗುರುವ ಹಿಂಗ ಆಗೈತ್ ತಕ್ಷಣ ಹೇಳಿದ ತಕ್ಷಣ ಅರ್ಧ ತಾಸೊಳಗೆ ಇಷ್ಟು ಜನ ಕೂಡಿದೀವಿ ನಾವು. ಇವತ್ತು ಮುಂಜಾಳಿ ರೆಡಿ ಮಾಡಿ ಎಲ್ಲಾರು ಧರ್ಮ ಗುರುಗಳು ಇದಿರ್ಲ ಮಠಾಧೀಶರು ಇದಿರ್ಲ ಇದ್ರ ಮ್ಯಾಲ ಕೂಡ್ಲೆ ನೀವ್ ಎಲ್ಲಾರು ಎಚ್ಚರಿಕೆ ಆಗಿ ಎಲ್ಲಾ ನೀವು ಇವನಿಗೆ ನ್ಯಾಯ ಸಿಗೋರಿಗೆ ನಿಮ್ಮ ಧರ್ಮ ಗುರುಗಳಿಗೆ ಅನ್ಯಾಯ ಆಗ್ಯಾವ. ಇದು ಒಬ್ರಿಗೆ ಬೇಯ್ದ ತಕ್ಷಣ 1000 ಜನ ಬಂದ್ಬಿಡ್ತೀರಿ. ನಾವು ಈ ಮಹಾರಾಜಗೆ ಬೇಯ್ದಿರಿ ಆ ಮಹಾರಾಜಗೆ ಬೇಯ್ದಿರಿ ಅದ್ ಕೇಸಿ ಆ ಕಟ್ಟಿದ ಸಮಾಧಿನೇ ಕಿತ್ತು ಒಗದಾರ ಅದ್ ಕೇಸಿ ಯಾರು ಮಾತಾಡ್ತಾ ಇಲ್ಲ. ಇವತ್ತು 1 ವರ್ಷದಿಂದ ಯಾಕೆ ಮಾತಾಡ್ತಾ ಇಲ್ಲ? ಅವ್ರಿಗೆ ರಾಜಕೀಯ ಮಾಡ್ಲಾಕ್ಬೇಕು. ಬಡವ್ರ ಜನಗಳು ಏನು ಮುಂದ್ ತರ್ಲಾಕ್ ಇವ್ರಿಗೆ ಇದು ಇಲ್ಲ. ಅದ್ರ ಸಂಬಂಧ ಆ KDB ಅವರು ಎಷ್ಟು ಲಂಚ ತಗೊಂಡಾರಲ್ಲ ಅವ್ರಿಗೆ ಜೈಲಿಗೆ ಹಾಕ್ಸು ತನಕ ಜೈಲಿಗೆ ಹಾಕ್ಸುತ್ತಾನ. ಯಾರ್ಯಾರು ಶಾಮಿಲ್ ಇದಾರ ಅಷ್ಟು ಜನ ಜೈಲಿಗೆ ಹಾಕ್ಸುತ್ತಾನ. ಈ ಸಂಘಟನೆ ವತಿಯಿಂದ ಅಷ್ಟು ಮಹಿಳಾ ಅಧ್ಯಕ್ಷಗಳಾಗಿ ನಮ್ಮ ಎಲ್ಲಾ ಜಿಲ್ಲಾ ಬಾಡಿ ತಾಲೂಕಾ ಬಾಡಿ ಎಲ್ಲಾರು ಸೇರಿ ನಾವು ಇವತ್ತ ಪ್ರತಿಭಟನೆ ಮಾಡ್ಬೇಕಂತ ಸಾಹೇಬ್ರಿಗೆ ಬಂದಿವಿ. 4 ದಿವಸ ಟೈಮಿಂಗ್ ಕೊಟ್ಟಿವಿ. 4 ದಿವಸ ಒಳಗೆ ಅವ್ರಿಗೆ ತಂದು ಅರೆಸ್ಟ್ ಮಾಡ್ಲಿಕ್ಕಂದ್ರ SP ಸಾಹೇಬ್ರಿಗೆ ಬಿ ನಾವು ಮನವಿ ಕೊಡ್ತಾ ಇದೀವಿ, ಲೋಕಾಯುಕ್ತರಿಗೆ ಬಿ ಮನವಿ ಕೊಟ್ಟಿವಿ, ಎಲ್ಲಾ ಕಡೆ ಮನವಿ ಕೊಟ್ಟಿವಿ. 4 ದಿವಸ ಒಳಗೆ ನಮ್ಮ ಇದ್ರ ರಿಪ್ಲೈ ಸಿಗ್ಲಿಕ್ಕಂದ್ರ ಇಡೀ ಕರ್ನಾಟಕ ಒಳಗೆ ಇಡೀ ಇಂಡಿಯಾ ಒಳಗೆ ಇದು ಬೆಂಕಿ ಹೇಳ್ತಾವ. ಯಾಕಂದ್ರೆ ಇದು ಧರ್ಮ ಗುರುಗಳು ಶಿವಲಾಲ್ ಮಹಾರಾಜ್ ಸಂಬಂಧ ನಾವು ನಮ್ಮ ಎಷ್ಟೋ ಜನ ನಾವು ಬಲಿದಾನ ಕೊಟ್ಟಿದೀವಿ. ಇವತ್ತು ಆ ನಮ್ಮ ಧರ್ಮ ಗುರುಗಳಿಗೆ ಅನ್ಯಾಯ ನಡೀತಾ ಇದಾವ, ಆ ಸ್ವಾಮೀಜಿಗಳಿಗೆ ಅನ್ಯಾಯ ನಡೀತಾ ಇದಾವ. ನಿಜವಾಗ್ಲೂ ನೀವು ಎಲ್ಲಾರು ಸೇರಿ ಇದ್ರ ಮೇಲೆ ಚರ್ಚೆ ಮಾಡಿ ಇದು ಮಾಡ್ಲಿಕ್ಕೆ ಕಾನೂನು ಕೈಯಾಗ ಯಾರು ತಗೋಬೇಡ್ರಿ. ಚರ್ಚೆ ಮಾಡಿ ನಿಮ್ಮ ಕ್ಷೇತ್ರ ಒಳಗ ನೀವು MP MLE ಮಾರ್ ಕಳ್ಸಿವ್ರಲ್ಲ ನಿಮ್ಮ ನಿಜವಾಗ್ಲೂ ನಿಮ್ಗೆ ಧರ್ಮ ಗುರುಗಳು ಹತ್ಕೇಸಿ ನೀವು ಧರ್ಮ ಜನಗಳು ಇದ್ರ ಇವ್ರಿಗೆ ಸಾಥ್ ಕೊಟ್ಕೇಸಿ ಇವ್ರಿಗೆ ಸಪೋರ್ಟ್ ಕೊಟ್ಟು ಈ ಬಿಜಾಪುರ ಜಿಲ್ಲೆ ಒಳಗ ಈ ಗುಡಿ ಏನು ಇಲ್ಲ ಅಂದ್ರೆ ಸರ್ಕಾರದಿಂದ 50 ಲಕ್ಷ ರೂಪಾಯಿ ಪರಿಹಾರ ಕೇಳಿದೀವಿ ನಾವು. ಆ ಗುಡಿ ಬೆಳೆಸಿದಕ್ಕೆ 50 ಲಕ್ಷ ರೂಪಾಯಿ ಅವ್ರಿಗೆ ಸಾಯಿವರೆಗೆ ಜೈಲ್ ಆಗ್ಬೇಕು, ಗಲ್ ಶಿಕ್ಷೆ ಆಗ್ಬೇಕಂತ ಇದು ಮಾಡ್ಬೇಕು ಆಗ್ರಹ ಮಾಡ್ತಾ ಇದೀವಿ ನಾವು. ಇದು KDB ಒಳಗ ಬರ್ತಾವ ಇಂಡಸ್ಟ್ರಿಯಲ್ ಏರಿಯಾ ಒಳಗ 1051 ಸರ್ವೆ ನಂಬರ್ ಐತಿ. 95 ಅಲೌಟ್ ಆಗೈತಿ. ಅದು ಇವ್ರ ಲಕ್ಷ್ಮಣ ನಾಮದೇವ್ ರಾಠೋಡ್ ಅವ್ರ ಹೆಸರಿಗೆ ಅಲಾಟ್ಮೆಂಟ್ ಆಗೈತಿ. ಅದಕ್ಕೆ ಅವ್ರ ರೈತರ ಬಂದ್ ಹೇಳ್ತಾರ. ಅರ್ಧ ಎಕರೆ ಐತಿ. ಒಂದ ಗಣಪತಿ ಗುಡಿ, ಒಂದ್ ಶಿವಲಾಲ್ ಗುಡಿ, ಒಂದ ಸ್ವಾಮೀಜಿ ಸಮಾಧಿ ಇಷ್ಟು ಬೆಳೆಸ್ಯಾರ ಅವ್ರು. ನಾವೇನ್ ಅವ್ರಿಗೆ ಆಸ್ತಿ ಕೇಳ್ತಾ ಇಲ್ಲ. ಸುನಿಲ್ ಕೋಳಿ ಇಲ್ಲೇ ಬಿಜಾಪುರದವ ಇದಾನತ್ತ. ಅವ ವ್ಯಕ್ತಿ ಇದಾನ ಅವಂದ. ಯಾಕಂದ್ರ ಏನ್ ಮಾಡ್ಯಾನ ಎಲ್ಲಾ ದುಡ್ಡು ಜಾಸ್ತಿ ಐತಿ. ಅದ್ರ ಹಿಂದ ಪ್ರಭಾವಿ ಅಧಿಕಾರಿಗಳಾದ ಪ್ರಭಾವಿ ರಾಜಕೀಯದವ್ರು ಬಿ ಇದಾರ ಅದ್ರ ಶಾಮಿಲ್. ಅದಕ್ಕೆ ಇಷ್ಟು ದಿವಸ 1 ವರ್ಷ ಮುಚ್ಚ ಹಾಕಿದ್ದದು. ಈ ಕಂಪೌಂಡ್ ಕಟ್ಟುದಾಗ್ಲಿ ಇದು ಮಾಡುದಾಗ್ಲಿ ಅವನಿಗೆ ಜಾತಿನ ಏನ್ ಮಾಡ್ತಾನೆ, ಮಗನ ನೀ ಇಲ್ಲಿ ಬಂದ್ರ ಲಮಾಣಿಗಾರ ಮಗನ ನಿನ್ ಕೊಂದತೀವ್, ನೀನ್ ಹೊಡಿತೀನಿ, ನೀನ್ ಸಾಯಿಸ್ತೀನಿ ಅಂತ ನಾವ ಹೆಂಗ್ ಸಾಯಿಸ್ತಾನ ನೋಡು. ನಾವೆಲ್ಲರೂ ಸಾಯ್ಲಾಕೆ ಕೂತಿದ್ವಿ. ಸಾಯಿಸ್ಲಿ ಅತ್ಕೇಸಿ ನಾವು ಮೊನ್ನೆ ಜಿಲ್ಲಾಧಿಕಾರಿ ಅಂತ ಹೇಳಿದ್ವಿ. ಇವತ್ತು ನಾವು ಅಲ್ಲಿ ಹೋಗ್ತಿವ್, ಯಾರ್ಯಾರಿಗೆ ಸಾಯಿಸ್ತಾನ ನೋಡ್ತೀವಿ. ಅವ್ನು ಭೇಟಿಯಾಗಿ ಜಿಲ್ಲಾಧಿಕಾರಿಗಳು ಹೇಳ್ಯಾರ 4 ದಿವಸ ಒಳಗೆ ನಿಮ್ದು ಏನು ಇದು ಏನ್ರಿ ಅವ್ರಿಗೆ ಅಲಾಟ್ಮೆಂಟ್ ಆದ್ರೆ ಬಿ ನಾವು ರದ್ದುಪಡಿಸ್ಕೇಸಿ ಎಸಿದವ್ರ ಜಮೀನ್ ಎಸಿದವ್ರಿಗೆ ಇರ್ಬೇಕಂತ ನಾವು ಅರ್ಜಿ ಹಾಕಿದ್ವಿ. ಅರ್ಜಿ ಪ್ರಮಾಣ ಆಗ್ಲಿಕ್ಕಂದ್ರ ನಾವು ನಾಳೆ ಬೆಳಗಾವ್ ಹೊಂಟಿದ್ವಿ. ಇದು CM ಗಮನಕ್ಕೆ ಬಿ ತರ್ತೀವಿ. ತಂದ್ಗೇಸಿ ಅವ್ರು ಮಾಡ್ಲಿಕ್ಕಂದ್ರ ನಾವು ಉಗ್ರಾಗಿ ಹೋರಾಟ ಮಾಡ್ತೀವಿ. ಎಲ್ಲಾರು ಸಮಾಜ ವತಿಯಿಂದ ಆಗ್ಲಿ ನಮ್ಮ ಧರ್ಮ ಗುರುಗಳ ವತಿಯಿಂದ ಆಗ್ಲಿ ಎಲ್ಲಾರು ನಾವು ಧಿಕ್ಕಾರ ಕೂಗಿ ನಮ್ಮ ನ್ಯಾಯ ಒದಗಿಸುವವರೆಗೆ ನಾವೆಲ್ಲರೂ ನಮ್ಮ ಸಮಾಜದಿಂದ ಇಲ್ಲಿ ಕೊಂಡಿರ್ತೀವಿ. ನನ್ನ ಹೆಸರು ಜೈ ಜವಾನ್ ಜೈ ಕಿಸಾನ್ ಸಂಘಟನೆ ರಾಜ್ಯಾಧ್ಯಕ್ಷ ಮೋತಿರಾಮ್ ಚೌಹಾಣ್. ಇದು KDB ಇಂಡಸ್ಟ್ರಿ ಏರಿಯಾನಲ್ಲಿ 1 ಅರ್ಧ ಎಕರೆ ನಮ್ಮ ತಂದೆಯವ್ರ ಪ್ಲಾಟ್ ಇತ್ತು.
ಆ ಪ್ಲಾಟ್ ನಲ್ಲಿ KRDB ಎಲ್ಲ ರೂಲ್ಸ್ ಪ್ರಕಾರ ಎಲ್ಲ ದುಡ್ಡು ಎಲ್ಲ ತುಂಬೈತಿ 95 AC ಕೋಟನ ಆಗಿದೆ ಐತ್ರಿ. ಇವ್ರು KRDB ಅದವ್ರು ಬೇರೆಯವ್ರಿಗೆ ಅಲಾಟ್ ಮಾಡ್ಬಿಟ್ಟವ್ರಿ. 95ರಲ್ಲಿ ಆಗಿದೆ ಸರ್. ನಮ್ಮ ತಂದೆಯವ್ರ ಹೆಸರಿನಲ್ಲೇ ಆಗಿದೆ. ಈಗ ಅವರು ಯಾರು ನಿಮ್ ನೋಟಿಸ್ ಕೊಟ್ಟಿದ್ರಿ? ಈ ನೋಟಿಸ್ ನಾವು ಬೇಕಂತ ಒಳ್ಳೆ ಮತ್ತೆ ನೋಟಿಸ್ನು ಕೊಟ್ಟೇವ್. ನಾವು ಬೇಕಾದ್ರೆ ನಾವು ಅದ್ರ ದುಡ್ಡು ತುಂಬ್ತೇವೆ ಕೊಡಿ ಸರ್ ಅಂತ ನೋಟಿಸ್ನು 2024 ಕೊಟ್ಟಿವಿ ಸರ್. ಆಮೇಲೆ KRDB ದವ್ರೆ ಅವರೇ 2013 ನಮಗ ಏನೈತಿ ಪ್ರಮಾಣ ಪತ್ರನು ಕೊಟ್ಟಾರ ಸರ್ ಹಾಲೋ ಬ್ರಿಕ್ಸ್ ಮಿಷನ್. ಆಮೇಲೆ ಯಾವಾಗ ತಿಳ್ಕೊಂಡೆ ಅವರು? ಈಗ ಒಂದ್ 15 ದಿವಸ ಆಯ್ತು ನಾನು ಊರಿಲ್ಲ ಸರ್. ಬೇರೆಯವ್ರಿಗೆ ಅಲಾಟ್ ಮಾಡಿ ಎಲ್ಲ ಗುಡಿ ನಮ್ ಸಮಾಜ ಸೇವಾಲಾಲ್ ಗುಡಿ ಒಂದ್ ಐತ್ರಿ. ಆಮೇಲೆ ಗಣಪತಿ ಗುಡಿ ಐತ್ರಿ. ಮನಿ ಇತ್ತು 60-80 ಮನಿ ಐತ್ರಿ. ಆಮೇಲೆ ಬೋರ್ವೆಲ್ ಐತಿ ಎಲ್ಲ ಐತಿ. ಎಲ್ಲ ಕೊಡೋದು ಸರ್. ಯಾವ್ದು ಆರ್ಡರ್ ಕಾಪಿನೂ ಕೊಟ್ಟಿಲ್ಲ, ನೋಟಿಸ್ನು ಕೊಟ್ಟಿಲ್ಲ, ಏನೂ ಕೊಟ್ಟಿಲ್ಲ ಸರ್. ಅಧಿಕಾರಿ ಹೋಗಿ ಮಾತಾಡಿದ್ರೆ? ಮಾತಾಡಿದವ ಸರ್. ಮಾತಾಡಿ ಲೆಟರ್ನು ಕೊಟ್ಟೇವ್, ಎಲ್ಲ ಮಾಡಿದವ್ ಸರ್. ಆಯ್ತು ಹೋಗು ಮಾಡ್ತೇವೆ ಹೋಗಂತವ್ರ ಅಷ್ಟೇ ಸರ್. 2 ಲಕ್ಷ ರೂಪಾಯಿ ಚೆಕ್ ಬಂದೋಬಸ್ತ್ ಹೇಳಬೇಕು. ಯಾವ್ದು ಅವ್ರು ತಗೋ ಅಂತ ಹೇಳ್ತಾವ್ರ ಸರ್. ನಾವ್ ಬೇಡ, ನಮ್ಮ ಜಾಗ ನಮ್ಮ ವಾಪಸ್ ಕೊಡಿ ಅಂತ ಹೇಳ್ತಾ ಇದೀನಿ. ಜಿಲ್ಲಾಧಿಕಾರಿ ಭೇಟಿಯಾಗೈತ್ರಿ, ಏನ್ ಹೇಳಿ? ಅವ್ರು ನೋಡ್ತೀನಿ, ಮಾತಾಡಿ ಎಲ್ಲ ರಿಕ್ವೆಸ್ಟ್ ಮಾಡ್ತೀನಿ. ಸಮಯ ಕೊಟ್ರಿ? ಹಾ, ಸಮಯ 4 ದಿವಸ ಟೈಮ್ ಕೊಟ್ಟವ್ರ ಸರ್. ಇಲ್ಲಂದ್ರೆ ಮುಂದೆ ಹೋರಾಟ ಮಾಡ್ತಾವ ಸರ್. ನನ್ನ ಹೆಸರು ಹೇಳ್ರಿ. ಅಶೋಕ್ ಲಕ್ಷ್ಮಣ್ ರಾಠೋಡ್ ಸರ್. ಬೇಕೇ ಬೇಕು. ಎಲ್ಲಿವರೆಗೆ ಹೋರಾಟ? ಎಲ್ಲಿವರೆಗೆ ಹೋರಾಟ? ನಾವು ಗಾಂಧೀಜಿ ಹೋರಾಟ ಆಗ್ಲಿಕ್ಕಂದ್ರೆ ಭಗತ್ ಸಿಂಗ್ ಹೋರಾಟ ಮಾಡೋ ಟೈಮ್ ಒಳಗೆ ಘೋಷಣೆ ಕೂಗ್ತೀವಿ. ಈ ಗಾಂಧೀಜಿ ಹೋರಾಟ ಆಗ ಶಾಂತ ರೀತಿ ಒಳಗೆ ನಾವು ಮಾಡ್ತಾ ಇದ್ದೀವಿ. ಇಲ್ಲ ಭಗತ್ ಸಿಂಗ್ ಹೋರಾಟ ಮಾಡೋ ಟೈಮ್ ಒಳಗೆ ನಾವು ಘೋಷಣೆ ಕೂಗುದಾಗ್ಲಿ ಅದು ಮಾಡ್ತೀವಿ ನಾವು. ಈ ಗಾಂಧೀಜಿ ಹೋರಾಟ ಐತಿ, ಇದರಿಂದ ಏನು ಯಾರಿಗ ಪ್ರಯೋಜನ ಇಲ್ಲ. ಅದಕ್ಕೆ ನಾವು ಭಗತ್ ಸಿಂಗ್ ಹೋರಾಟ ಏನೋ ಅವಕಾಶ ಐತಿ. ಈಗ ಫಸ್ಟಿಗೆ ಭಗತ್ ಸಿಂಗ್ ಹೋರಾಟ ಮಾಡಕ್ ಆಗಂಗಿಲ್ಲ, ಗಾಂಧಿ ರೀತಿ ಒಳಗೆ ಹೋರಾಟ ಮಾಡ್ತೀವಿ.